ನಮಸ್ಕಾರ ಕುಂಭರಾಶಿಯವರೇ. ಈ ವಾರ ನಿಮ್ಮ ಅದ್ಭುತ ಕಲ್ಪನೆಗಳಿಗೆ ಕಾರ್ಯರೂಪ ನೀಡುವ ಸುಸಮಯ. 5ನೇ ಮನೆಯಲ್ಲಿರುವ ಗುರುವಿನ ಅನುಗ್ರಹದಿಂದ ನಿಮ್ಮ ಸೃಜನಶೀಲ ಶಕ್ತಿ ಹೆಚ್ಚಲಿದ್ದು, ಹೊಸ ಆರಂಭಗಳಿಗೆ ಇದು ಅತ್ಯಂತ ಶುಭಕಾಲವಾಗಿದೆ. ಭವಿಷ್ಯದ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸಿ, ನಿಮ್ಮ ಗುರಿಗಳನ್ನು ತಲುಪಲು ಈ ಸಕಾರಾತ್ಮಕ ಅಲೆಯನ್ನ ಬಳಸಿಕೊಳ್ಳಿ. ವೃತ್ತಿಜೀವನದಲ್ಲಿ ನಿಮ್ಮ ರಾಶಿಯಲ್ಲಿರುವ ಬುಧ ಮತ್ತು ರಾಹು ಹೊಸ ಆಲೋಚನೆಗಳನ್ನು ನೀಡಿದರೂ ಮನಸ್ಸಿನಲ್ಲಿ ಸ್ವಲ್ಪ ಚಂಚಕೆ ಉಂಟುಮಾಡಬಹುದು. 2ನೇ ಮನೆಯಲ್ಲಿರುವ ಶನಿ ಮತ್ತು ಮಂಗಲನ ಪ್ರಭಾವದಿಂದ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಆತುರದ ಖರ್ಚು ಅಥವಾ ಕಚೇರಿಯಲ್ಲಿ ಕಠಿಣ ಮಾತು ಬೇಡ. ಪ್ರಮುಖ ಆರ್ಥಿಕ ನಿರ್ಧಾರಗಳ ಮೊದಲು 2 ಬಾರಿ ಯೋಚಿಸಿ ಮತ್ತು ಸಭೆಗಳಲ್ಲಿ ಮೃದುವಾಗಿ ಮಾತನಾಡಿ. ಇದು ಅಪಾಯಗಳನ್ನು ಎದುರಿಸುವ ಬದಲು ದೀರ್ಘಕಾಲದ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಸಮಯ. ಸಂಬಂಧಗಳ ವಿಷಯಕ್ಕೆ ಬಂದರೆ 3ನೇ ಮನೆಯಲ್ಲಿರುವ ಶುಕ್ರನು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಪ್ರೇರೇಪಿಸುತ್ತಾನೆ. ಸಣ್ಣ ಪ್ರವಾಸ ಅಥವಾ ಪ್ರೀತಿಯ ಮಾತುಗಳು ಮನಸ್ತಾಪಗಳನ್ನು ದೂರ ಮಾಡುತ್ತವೆ. ಆದರೆ 7ನೇ ಮನೆಯಲ್ಲಿರುವ ಕೇತುವಿನಿಂದಾಗಿ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು. ತಕ್ಷಣದ ಉತ್ತರಗಳಿಗಾಗಿ ಒತ್ತಾಯಿಸದೆ ಒಬ್ಬರಿಗೊಬ್ಬರು ಸ್ವಲ್ಪ ಸಮಯ ನೀಡಿ. ತಾಳ್ಮೆಯಿಂದ ವರ್ತಿಸಿದರೆ ಕುಟುಂಬದ ಬೆಂಬಲ ನಿಮಗೆ ಸದಾ ಇರುತ್ತದೆ. ಆರೋಗ್ಯದ ಕಡೆ ಈ ವಾರ ವಿಶೇಷ ಗಮನವಿರಲಿ. ರಾಹುವಿನ ಪ್ರಭಾವದಿಂದ ಮಾನಸಿಕ ಆಯಾಸ ಅಥವಾ ನಿದ್ರೆಯ ಸಮಸ್ಯೆ ಕಾಡಬಹುದು. ಧ್ಯಾನ ಅಥವಾ ಸಂಜೆ ನಡಿಗೆ ಮೂಲಕ ಮನಸ್ಸನ್ನು ಪ್ರಶಾಂತವಾಗಿರಿ. ಪೌಷ್ಟಿಕ ಆಹಾರ ಮತ್ತು ಸಾಕಷ್ಟು ನೀರು ಕುಡಿಯುವುದು ನಿಮ್ಮ ಶಕ್ತಿಯನ್ನು ಕಾಯ್ದುಕೊಳ್ಳಲು ಸಹಕಾರಿ. ಈ ವಾರ ನಿಮ್ಮ ಯಶಸ್ಸಿನ ಮಂತ್ರ ತಾಳ್ಮೆ. ಗೊಂದಲಗಳಿಗೆ ಕಿವಿಗೊಡದೆ ನಿಮ್ಮ ಗುರಿಯತ್ತ ಸಾಗಿ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ನಂಬಿ ವಾಸ್ತವದಲ್ಲಿ ಬದುಕಿ. ನಿಧಾನವಾದರೂ ಸರಿಯಾದ ಹಾದಿಯಲ್ಲಿ ಸಾಗುವುದು ಮುಖ್ಯ. ಈ ವಾರ ನಿಮಗೆ ಶುಭವಾಗಲಿ.